ಮತ್ತೆ ಬಳ್ಳಾರಿಯ ರಾಜಕೀಯದಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗ್ತಾ ಇದೆ. ಬ್ಯಾನರ್ ಗಲಾಟೆ ಮಾಸುವ ಮುನ್ನವೇ ಈಗ ಮತ್ತೊಂದು ಕೃತ್ಯ ನಡೆದು ಹೋಗಿದೆ. ಜನಾರ್ದನ ರೆಡ್ಡಿಯವರ ಮನೆಗೆ ಬೆಂಕಿ ಹಾಕಿದ್ದಾರೆ ಕೆಲ ಕಿಡಿಗೇಡಿಗಳು. ಇದು ರಾಜಕೀಯ ಆರೋಪಕ್ಕೆ ಪ್ರತ್ಯಾರೋಪಕ್ಕೆ ಕಾರಣವಾಗ್ತಾ ಇದೆ. ಬಳ್ಳಾರಿಯಲ್ಲಿ ಇನ್ನೂ ಕೂಡ ಬ್ಯಾನರ್ ಗಲಾಟೆಯ ಕಿಚ್ಚು ಆರಿಲ್ಲ, ಹಂಗೇ ಇದೆ ಅದು. ಅದಕ್ಕೆ ಈ ಒಂದು ಘಟನೆ ಕೂಡ ಈಗ ಸಾಕ್ಷಿ ಆಗ್ತಾ ಇದೆ. ಹಾಗಾದ್ರೆ ಬಳ್ಳಾರಿಯಲ್ಲಿ ದ್ವೇಷದ ರಾಜಕಾರಣ ಹೆಚ್ಚಾಗ್ತಾ ಇದೆಯಾ? ಜನಾರ್ದನ ರೆಡ್ಡಿ ಮನೆಗೆ ಬೆಂಕಿ ಹಾಕಿದ್ದಾರೆ ಕೆಲ ಕಿಡಿಗೇಡಿಗಳು. ಬ್ಯಾನರ್ ಗಲಾಟೆ ಮಾಸುವ ಮುನ್ನವೇ ಈಗ ಮತ್ತೊಂದು ಕೃತ್ಯ ನಡೆದು ಹೋಗಿದೆ. ಬಳ್ಳಾರಿಯಲ್ಲಿ ಮುಗಿಲೇಳ್ತಾ ಇದೆ ಆಕ್ರೋಶ. ರೆಡ್ಡಿ ಹಾಗೂ ರಾಮುಲಿಗೆ ಸೇರಿದಂತಹ ಮನೆ ಅದು, ಅದಕ್ಕೆ ಬೆಂಕಿ ಹಾಕಿದ್ದಾರೆ. ಸ್ಕೈರ್ ಲೇಔಟ್ ನ ಮಾಡ್ತಾ ಇದ್ರು, ಅಲ್ಲಿ ಮಾಡೆಲ್ ಹೌಸ್ ಇದೆ, ಅದಕ್ಕೆ ಬೆಂಕಿ ಹಾಕಿದ್ದಾರೆ. ಕೈ ಶಾಸಕ ಭರತ್ ರೆಡ್ಡಿ ವಿರುದ್ಧ ಈಗ ಗಂಭೀರ ಆರೋಪ ಕೇಳಿ ಬರ್ತಾ ಇದೆ. ಮಾಡೆಲ್ ಹೌಸ್ ನ ಬಾಗಿಲು ಕಿಟಕಿಗಳನ್ನು ಮುರಿದು ಹಾಕಿದ್ದಾರೆ. ಮುರಿದು ಹಾಕಿ ಕಿಟಕಿ ಗಾಜುಗಳನ್ನು ಹೊಡೆದು ಹಾಕಿದ್ದಾರೆ. ಆ ನಂತರ ಪೆಟ್ರೋಲ್ ಅನ್ನ ಹಾಕಿ ಬೆಂಕಿ ಹಚ್ಚಲಾಗಿದೆ ಅನ್ನುವಂತಹ ಆರೋಪ ಕೇಳಿ ಬರ್ತಾ ಇದೆ. ಗುಂಡಿನ ದಾಳಿ ನಡೆದ 23 ದಿನಗಳಲ್ಲಿ ಈ ಘಟನೆ ನಡೆದಿದೆ. ಈ ಘಟನೆ ಮತ್ತೊಂದು ಸುತ್ತಿನ ಆರೋಪ ಪ್ರತ್ಯಾರೋಪಕ್ಕೆ ವೇದಿಕೆ ಆಗ್ತಾ ಇದೆ. ಬಳ್ಳಾರಿಯಲ್ಲಿ ಬ್ಯಾನರ್ ಗಲಾಟೆ ಆಯಿತು. ಗಂಗಾವತಿ ಶಾಸಕ ಗಾಲಿ ಜನಾರ್ದನ ರೆಡ್ಡಿ, ಬಳ್ಳಾರಿಯ ನಗರ ಶಾಸಕ ಆಗಿರುವಂತಹ ನಾರಾ ಭರತ್ ರೆಡ್ಡಿ, ಈ ಇಬ್ಬರ ನಡುವೆ ಕೂಡ ದೊಡ್ಡ ಮಟ್ಟದ ಸಂಘರ್ಷ ಆಯಿತು. ಮಾತಿನ ಚಕಮಕಿ ಆಯಿತು, ರಾಜಕೀಯ ವೇದಿಕೆ ಆಯಿತು. ಇದು ಇಡೀ ರಾಜ್ಯದಲ್ಲಿ ಹಬ್ತು. ಬರೀ ಒಂದು ಬ್ಯಾನರ್ಗಾಗಿ ಆದಂತಹ ಗಲಾಟೆಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತನ ಬಲಿಯಾಯಿತು. ಅಲ್ಲಿ ಗುಂಡಿನ ಸದ್ದು ಕೇಳಿ ಬಂತು. ಈಗ ಮತ್ತೆ ಬಳ್ಳಾರಿಯಲ್ಲಿ ಆಕ್ರೋಶ ಭುಗಿಲೇಳುತ್ತಾ ಇದೆ. ರೆಡ್ಡಿ ಬೆಂಬಲಿಗರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸ್ವತಃ ಜನಾರ್ದನ ರೆಡ್ಡಿ, ಶ್ರೀರಾಮುಲು ಕೂಡ ಹೇಳ್ತಾ ಇದ್ದಾರೆ ಈ ಘಟನೆಗೆ ಕಾರಣ ಭರತ್ ರೆಡ್ಡಿ. ಸೋಮಶೇಖರ್ ರೆಡ್ಡಿ ಅವರು ಕೂಡ ಆರೋಪ ಮಾಡ್ತಾ ಇದ್ದಾರೆ, ಇದು ಭರತ್ ರೆಡ್ಡಿ ಅವರ ಕೆಲಸ. ಯಾಕಂತಂದ್ರೆ ಬ್ಯಾನರ್ ಗಲಾಟೆ ಆದಾಗ ಬೆಂಕಿ ಹಚ್ಚುತ್ತೀನಿ ಅನ್ನುವಂತಹ ಒಂದು ಮಾತನ್ನ ಭರತ್ ರೆಡ್ಡಿ ಹೇಳಿದ್ರು. ಅದೇ ರೀತಿಯಾಗಿ ಈಗ ನಡೆದುಕೊಂಡಿದ್ದಾರೆ. ಮಾಡೆಲ್ ಹೌಸ್ಗೆ ಬೆಂಕಿ ಹಚ್ಚಿದ್ದಾರೆ. ಇದು ಶ್ರೀರಾಮುಲು ಮತ್ತು ಜನಾರ್ದನ ರೆಡ್ಡಿ ಅವರಿಗೆ ಸೇರಿದಂತಹ ಮನೆ. ಒಂದು ಲೇಔಟ್ ಏನು ನಿರ್ಮಾಣ ಮಾಡ್ತಾ ಇದ್ರು, ಆ ಲೇಔಟ್ಗೆ ಸಂಬಂಧಪಟ್ಟ ಹಾಗೆ ಅಲ್ಲಿ ಒಂದು ಮಾಡೆಲ್ ಹೌಸ್ ಇತ್ತು, ಅದಕ್ಕೆ ಬೆಂಕಿ ಹಚ್ಚಿದ್ದಾರೆ ಕೆಲ ಕಿಡಿಗೇಡಿಗಳು. ಇದು ರಾಜಕೀಯ ದ್ವೇಷದಿಂದ ಮಾಡಿರುವಂತಹ ಘಟನೆ. ಇದು ನಾರಾ ಭರತ್ ರೆಡ್ಡಿ ಅವರ ಕಡೆಯಿಂದಾನೇ ಆಗಿರುವಂತಹ ಘಟನೆ ಅಂತ ಹೇಳಿ ಆರೋಪ ಮಾಡ್ತಾ ಇದ್ದಾರೆ. ಗಂಗಾವತಿ ಶಾಸಕ ಆಗಿರುವಂತಹ ಜನಾರ್ದನ ರೆಡ್ಡಿ, ಶ್ರೀರಾಮುಲಿಗೆ ಸೇರಿದ ಈ ಜಿ ಸ್ಕೈರ್ ಏನಿದೆ, ಜಿ ಸ್ಕೈರ್ ಲೇಔಟ್ನಲ್ಲಿ ಮಾಡೆಲ್ ಹೌಸನ್ನು ನಿರ್ಮಾಣ ಮಾಡಿದ್ರು, ಅದಕ್ಕೆ ಬೆಂಕಿ ಹಚ್ಚಲಾಗಿದೆ. ಬೆಂಕಿಯ ಅವಘಡವೊಂದು ನಡೆದು ಹೋಗಿದೆ. ಇದು ಸಾಮಾನ್ಯವಾಗಿ ಆಕಸ್ಮಿಕವಾಗಿ ಆದಂತಹ ಘಟನೆ ಅಲ್ಲ. ಇದು ಭರತ್ ರೆಡ್ಡಿ ಅವರ ಬೆಂಬಲಿಗರು ಅಥವಾ ಅವರ ಕಡೆಯವರೇ ಮಾಡಿರುವಂತಹ ಕೃತ್ಯ ಇದೆ. ಯಾಕಂದ್ರೆ ಪೆಟ್ರೋಲ್ ಬಾಂಬ್ ಹಾಕ್ತಾ ಇದ್ರು, ಹಾಕಬೇಕಾಗಿತ್ತು ನನ್ನ ಮನೆ ಮೇಲೆ, ಹಾಕೋಕೆ ಅಂತ ಕೆಲ ಜನರು ಬಂದಿದ್ರು ಬೇರೆ ರಾಜ್ಯದಿಂದ ಅಂತ ಹೇಳಿ ಜನಾರ್ದನ ರೆಡ್ಡಿ ಆರೋಪ ಮಾಡಿದ್ರು. ಝೆಡ್ ಸೆಕ್ಯೂರಿಟಿಯನ್ನು ಕೂಡ ಕೇಳಿದ್ರು ರಾಜ್ಯ ಸರ್ಕಾರಕ್ಕೆ, ಕೇಂದ್ರ ಸರ್ಕಾರಕ್ಕೆ ಪತ್ರವನ್ನು ಕೂಡ ಬರೆದಿದ್ರು. ಹೀಗಿರುವಾಗ ನೋಡಿ, ರೆಡ್ಡಿಯ ಮನೆ ಮೇಲೆ ಈ ರೀತಿಯಾಗಿ ಬೆಂಕಿಯ ದಾಳಿ, ಬೆಂಕಿ ಹಾಕಿ ಸುಟ್ಟಾಕ್ಬಿಟ್ಟಿದ್ದಾರೆ. ಕಂಟೋನ್ಮೆಂಟ್ ಪ್ರದೇಶದಲ್ಲಿರುವಂತಹ ಅವರು ಏನು ಮಾಲೀಕತ್ವದಲ್ಲಿ ಈ ಜಿ ಸ್ಟಾರ್ ಒಂದು ಲೇಔಟ್ ಏನಿದೆ, ಆ ಲೇಔಟ್ನಲ್ಲಿ ಸುಮಾರು 73 ಕೋಟಿ ವೆಚ್ಚದಲ್ಲಿ ಮಾದರಿ ಮನೆಯನ್ನು ನಿರ್ಮಾಣ ಮಾಡಿದ್ದಾರೆ. ಅಂದರೆ ಮಾಡೆಲ್ ಹೌಸನ್ನು ನಿರ್ಮಾಣ ಮಾಡಿದರೆ ಹೆಂಗಿರುತ್ತೆ ಆ ಲೇಔಟ್ನಲ್ಲಿ ಮನೆಗಳು ಅಂತ ಹೇಳಿ ಅದಕ್ಕೆ ಬೆಂಕಿ ಹಾಕಿದ್ದಾರೆ. ಶುಕ್ರವಾರ ನಿನ್ನೆ ನಿನ್ನೆ ಸಂಜೆ ಆಗಿರುವಂತಹ ಘಟನೆ ಇದು. ನಿನ್ನೆ ಸಂಜೆಯಿಂದಲೂ ಕೂಡ ಬಳ್ಳಾರಿಯಲ್ಲಿ ವಾತಾವರಣ ಬೇರೆ ರೀತಿಯಾಗಿದೆ. ಮತ್ತೆ ರಾಜಕೀಯದ ಗಲಾಟೆಗಳು ಏನಾದರೂ ಆಗಬಹುದಾ? ಇದಕ್ಕೆ ಭರತ್ ರೆಡ್ಡಿ ಏನು ಹೇಳ್ತಾರೆ? ಗಂಭೀರ ಆರೋಪವನ್ನು ಮಾಡ್ತಾ ಇರುವಂಥದ್ದು ಜನಾರ್ದನ ರೆಡ್ಡಿ, ಶ್ರೀರಾಮುಲು, ಸೋಮಶೇಖರ್ ರೆಡ್ಡಿ ಇವರೆಲ್ಲರೂ ಕೂಡ ಭರತ್ ರೆಡ್ಡಿಯ ಕಡೆಗೇನೆ ಕೈ ಮಾಡಿ ತೋರಿಸ್ತಾ ಇದ್ದಾರೆ ಈ ಒಂದು ಘಟನೆಗೆ ಕಾರಣ ಅವರೇ ಅಂತ ಹೇಳಿ. ರಾಜಕೀಯ ದ್ವೇಷ ಇದೆ, ಇದಕ್ಕೋಸ್ಕರ ಈ ರೀತಿಯಾಗಿ ಮಾಡ್ತಾ ಇದ್ದಾರೆ, ನಮ್ಮನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಕಳೆದ ಬಾರಿ ಗಲಾಟೆ ಆದಾಗ ನನ್ನನ್ನು ಮುಗಿಸೋಕೆ ಅಂತಾನೆ ಈ ಬ್ಯಾನರ್ ಗಲಾಟೆಯನ್ನು ಸೃಷ್ಟಿ ಮಾಡಿದ್ರು, ಅಲ್ಲಿ ಗುಂಡನ್ನು ಹಾರಿಸಿದ್ರು ಅಂತ ಹೇಳಿ ಜನಾರ್ದನ ರೆಡ್ಡಿ ದೊಡ್ಡ ಮಟ್ಟದ ಆರೋಪವನ್ನು ಮಾಡಿದ್ರು. ಈಗ ಮತ್ತೆ ಇದೇ ವಿಚಾರವಾಗಿ ಆರೋಪ ಮಾಡ್ತಾ ಇದ್ದಾರೆ. ಈ ಘಟನಾ ಸ್ಥಳಕ್ಕೆ ಅಲ್ಲಿನ SP ಏನಿದ್ದಾರೆ ರವಿಕುಮಾರ್ ಅವರು ಭೇಟಿ ನೀಡಿದ್ದಾರೆ. ಸಿಬ್ಬಂದಿಗಳು ಕೂಡ ಬಂದಿದ್ದಾರೆ, ಬಂದು ಎಲ್ಲ ಪರಿಶೀಲನೆ ಮಾಡಿದ್ದಾರೆ. ಬೆಂಕಿ ನಂದಿಸುವಂಥ ಕೆಲಸವನ್ನು ಅಗ್ನಿಶಾಮಕ ಸಿಬ್ಬಂದಿಗಳು ಮಾಡಿದ್ದಾರೆ. ಈಗ ಪ್ರಕರಣವನ್ನು ಕೂಡ ದಾಖಲಿಸಿಕೊಂಡಿದ್ದಾರೆ. ನೋಡಿ, ಬರೀ 23 ದಿನ ಆಗಿದೆ ಬ್ಯಾನರ್ ಗಲಾಟೆ ಆಗಿ ಬಳ್ಳಾರಿಯಲ್ಲಿ.
ಆ ಘಟನೆ ನಂತರ ಈ ರೀತಿಯಾದಂತಹ ಘಟನೆ ಆಗ್ತಾ ಇದೆ. ಅಲ್ಲಿ ರಾಜಕೀಯ ದ್ವೇಷ ಹೆಚ್ಚಾಗ್ತಾ ಇದೆ ನಾಯಕರುಗಳಲ್ಲಿ ಎನ್ನುವಂತಹ ಮಾತು ಕೇಳಿ ಬರ್ತಾ ಇದೆ. ಬಳ್ಳಾರಿಯ ಜನತೆಯಲ್ಲಿಯೂ ಕೂಡ ಆತಂಕ ಮೂಡ್ತಾ ಇದೆ. ಯಾವ ಕ್ಷಣದಲ್ಲಿ ಏನಾಗುತ್ತೆ, ಎಲ್ಲಿ ಏನು ಗಲಾಟೆ ಆಗುತ್ತೆ, ಈ ನಾಯಕರ ಒಂದು ಮಧ್ಯದಲ್ಲಿ ನಮಗೇನು ಆಗುತ್ತೆ ಅನ್ನುವಂತಹ ಭಯ ಕಾಡ್ತಾ ಇದೆ. ಅಭಿವೃದ್ಧಿಯ ಕೆಲಸ ಕಡೆ ಗಮನವನ್ನು ಹರಿಸೋದು ಬಿಟ್ಟು ರಾಜಕೀಯ ನಾಯಕರು ಈ ರೀತಿಯಾಗಿ ದ್ವೇಷದ ರಾಜಕಾರಣವನ್ನು ಮಾಡೋದು ಸರಿಯಾ ಎನ್ನುವಂತಹ ಪ್ರಶ್ನೆ ಕೂಡ ಮೂಡ್ತಾ ಇದೆ ಬಳ್ಳಾರಿಯಲ್ಲಿ ಇನ್ನೂ ಕೂಡ ಆರ್ತಾ ಇಲ್ಲ. ಹೀಗಾಗಿ ಇದು ಕೂಡ ರಾಜಕೀಯದ ಒಂದು ವೇದಿಕೆಗೆ ಕಾರಣವಾಗ್ತಾ ಇದೆ. ಆರೋಪಗಳು ಪ್ರತ್ಯಾರೋಪಗಳು ಕೇಳಿ ಬರ್ತಾ ಇವೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.